ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆ. ನಗರದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಸಮಾನ ಮನಸ್ಕರ ಹೋರಾಟ ಸಮಿತಿ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಪುಟ್ಟು ಆಂಜಿನಪ್ಪ ಭಾಗಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ನವೆಂಬರ್ 20ರಂದು 69ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದಾರೆ. ಈ ಕನ್ನಡ ರಾಜ್ಯೋತ್ಸವದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಹಲವು ಜನಪರ ಸಂಘಟನೆಗಳು ಒಳಗೊಂಡಂತೆ ಸಮಾನ ಮನಸ್ಕರ ಹೋರಾಟ ಸಮಿತಿಯ ಸಹಯೋಗದಲ್ಲಿ ಈ ಕನ್ನಡ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದಾರೆ. ಆದ್ದರಿಂದ ತಾಲೂಕಿನ ಎಲ್ಲ ಕನ್ನಡಿಗರು ಭಾಗವಹಿಸಬೇಕೆಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಪುಟ್ಟು ಆಂಜಿನಪ್ಪನವರು ತಿಳಿಸಿದರು. ವರದಿ ಪ್ರಧಾನ ಸಂಪಾದಕರು ಹರಿಕೆರೆ ಮುನ್ರಾಜ್, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಕನ್ನಡ ರಾಜ್ಯೋತ್ಸವದ ಬಗ್ಗೆ ಪೂರ್ವಭಾವಿ ಸಭೆ ಮಾಡಿದರೆ ಹಬ್ಬನ ಮಾಡೋದಕ್ಕೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಏನು ಸಂಘಟನೆಗಳು ಕನ್ನಡ ಪರ ಕೆಲಸ ಮಾಡ್ತಾರಂಥ ಸಂಘಟನೆಗಳ ಆದಿಯಾಗಿ ಮತ್ತು ಸಮಾಜ ಸೇವಕರು, ರೈತ ಸಂಘಟನೆಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ಗಳು ಎಲ್ಲ ಕನ್ನಡ ಪರ ಸಹೋದ್ಯೋಗಿಗಳ ಸಹಕಾರದಿಂದ ಇದೇ ದಿನ 24 ಒಂದು ಕನ್ನಡದ ರಥನೂ ಸಹ ಬರ್ತಾ ಇರೋಂಥದ್ದು 11 ಗಂಟೆಗೆ. ಅದ್ರ ಜೊತೆಗೆ ಕನ್ನಡದ ರಥದೊಂದಿಗೆ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಎಲ್ಲ ಬೀದಿಗಳಲ್ಲೂ ಸಹ ಸಂಚರಿಸುವಂಥದ್ದು ಮತ್ತು ಕನ್ನಡದ ಒಂದು ಕಂಪನ್ನು ಎಲ್ಲರಲ್ಲೂ ಸಹ ಹೇಳುವಂಥದ್ದಾಗ್ತದೆ ಮತ್ತು ರಾಜ್ಯೋತ್ಸವದ ಒಂದು ಹಬ್ಬನ ಆಚರಣೆ ಮಾಡುವಂಥದ್ದು. ಸಂಜೆಗೆ ಎಲ್ಲ ಕಲಾ ತಂಡಗಳು ನಮ್ಮ ರಸಮಂಜರಿ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಇದೆ. ಸ್ಥಳೀಯವಾಗಿ ಏನು ಕಲೆಯಲ್ಲಿ ನಿಪುಣತೆ ಇರೋಂಥ ಯುವಕರು ಮತ್ತು ಯುವತಿಯರ ಒಂದು ಕಲಾವಿದರನ್ನು ಕರೆಸಿ ಇಲ್ಲಿ ಅವರ ಒಂದು ಕಲೆಗೆ ಪ್ರೋತ್ಸಾಹ ಕೊಡೋಂಥ ನಿಟ್ಟಿನಲ್ಲಿ ಕಲಾ ತಂಡಗಳಿಗೆ ನೃತ್ಯ ಮಾಡಿಸೋಂತಿರ್ಬೋದು, ಹಾಡಾಡೋಂಥದ್ದು ಇದ್ದರೆ ಅವ್ರು ಏನು ಕಲಿತಿರ್ತಾರೋ ಅದನ್ನು ಪ್ರದರ್ಶನ ಮಾಡೋದಕ್ಕೂ ಸಹ ಅವತ್ತು ಅವಕಾಶ ಇರ್ತದೆ. ಈ ಅವಕಾಶನ ಸ್ಥಳೀಯವಾಗಿ ಇರೋಂಥ ಮಕ್ಕಳು ಎಲ್ಲನೂ ಸಹ ಬಳಸ್ಕೊಳ್ಳೋಂಥದ್ದಾಗುತ್ತೆ ಮತ್ತು ಇಲ್ಲಿ ಎಲ್ಲರೂ ಸಹ ಪ್ರೋತ್ಸಾಹ ಕೊಟ್ಟು ಅವ್ರ ಜೊತೆಗೆ ನಿಲ್ಲೋಂಥದ್ದು ಸಹ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ರಾಜ್ಯೋತ್ಸವದ ಕಾರ್ಯಕ್ರಮ ಯಶಸ್ವಿಯಾಗಲಿ, ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ದಿನ ಸಭೆಯನ್ನು ಸೇರಿ ಚರ್ಚೆ ಮಾಡಿರೋಂಥದ್ದು. ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಚಿಕ್ಕ ವಯಸ್ಸಿನಿಂದ ಸ್ಕೂಲ್ಗಳಲ್ಲಿ ಕೊಡಬೇಕು, ಹತ್ತು ಮಂದಿ ಹೋಗೋದು ಬೇಡ ಅಂತ ನಾವು ಪರವಾಗಿಲ್ಲ ಅಂತ ಹೇಳಿದ್ದಾರೆ, ಫೋನ್ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಓಕೆ ಫೈನ್ ಅಂತೇಳಿ ಸೊ ಎಲ್ಲ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ಆಗ್ತಾಯಿದೆ. ಅದರಲ್ಲಿ ಏನಂತಂದರೆ ಕಾರ್ಯಕ್ರಮಕ್ಕೆ ಮೊನ್ನೆ ಬಂದಕ್ಕೆ ಬೇಗ ಬಂದಿದ್ದೆ ಜೂನಿಯರ್ ರಾಜ್ಕುಮಾರು ಮತ್ತು ಆಮೇಲೆ ಸಂತೋಷ್ ಇವರು ಅದ್ರ ಜೊತೆಗೆ ಇನ್ನೊಂದು ಅದು ಅಂಗದ್ದು ಇದೆ.